ಇರುವ ಬೆಳವಣಿಗೆಗಳ ಬಗ್ಗೆ ಧರ್ಮಸ್ಥಳದ ಜನ ಏನ್ ಹೇಳ್ತಾರೆ, ಹಾಗೆ ಧರ್ಮಸ್ಥಳಕ್ಕೆ ಬರ್ತಿರುವ ಭಕ್ತರು ಏನ್ ಹೇಳ್ತಾರೆ, ಒಂದು ತನಿಖೆ ಆಗ್ಬೇಕು ಅಂತ ಹೇಳಿ ಅನೇಕ ದಿನಗಳಿಂದ ಆಗ್ರಹ ಇತ್ತು. ಈ ತನಿಖೆ ನಡೆಯೋದ್ರಿಂದ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಬಹಿರಂಗ ಆಗತ್ತೆ ಅನ್ನೋದು ಕೂಡ ಅನೇಕರ ವಾದವಾಗಿತ್ತು. ಹಾಗಾದ್ರೆ ಪ್ರಾರಂಭವಾಗಿರುವ ತನಿಖೆ ಬಗ್ಗೆ, ಹೇಳೋಕ್ ಸಿಗ್ತಿರುವ ಆರೋಪಗಳ ಬಗ್ಗೆ ಜನ ಏನಂತಾರೆ ಅನ್ನೋದರ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಅನೇಕ ಮಂದಿ ಮಾತನಾಡಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಜನ ಮಾತನಾಡಿದ್ದಾರೆ ಬಹಳ ಸ್ಪೆಸಿಫಿಕ್ ಆಗಿ. ಸದ್ಯ ಶವನ ಹೂತಿಟ್ಟ ವಿಚಾರವಾಗಿ ಅನಾಮಧೇಯ ವ್ಯಕ್ತಿ ಮಾತನಾಡಿದ ವ್ಯವಸ್ಥೆಗೆ ಈಗ ಎಸ್ಐಟಿ ತನಿಖೆ ನಡೀತಾ ಇರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಧರ್ಮಸ್ಥಳಕ್ಕೆ ಬಂದಂತಹ ಭಕ್ತಾದಿಗಳ ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ತಮ್ಮದು ಯಾವ ಊರು, ಎಲ್ಲಿಂದ ಬಂದಿರ್ತಾವು? ಚಿಕ್ಕಮಗಳೂರು ಡಿಸ್ಟಿಕ್ ತರೀಕೆರೆ ಅಂತ ಹೇಳಿ. ನಾವು ಇಲ್ಲಿ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಗೆ ಹೆಚ್ಚು ಕಡಿಮೆ ನನಗೆ ಗೊತ್ತಂಗೆ ನಾನು 3 ವರ್ಷ ಹುಡುಗಿಯಿಂದ ನಮ್ಮ ತಂದೆ ತಾಯಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ಸತ್ಯ ನುಡಿಗಳೆಲ್ಲ ಜಾಸ್ತಿ ಇದೆ. ಆದ್ರೆ ನಾನು ಹುಟ್ಟಿರೋದೇ ಅಣ್ಣಪ್ಪ ಸ್ವಾಮಿ ಆಶೀರ್ವಾದದಿಂದ ಹುಟ್ಟಿರೋ. ನನ್ನ ಹೆಸರು ಅಣ್ಣಪ್ಪ ಅಂತ ಹೇಳಿ. ಆದ್ರೆ ಯಾರು ಇದು ಮಾತಾಡ್ತಾರೆ ಅಂತ ಹೇಳಿ ನಾವು ಕೇಳಕ್ ರೆಡಿ ಇಲ್ಲ. ಹೆಗಡೆ ಇದ್ದಾರೆ ಅಂತ ಹೇಳಿದ್ರೆ ಅಣ್ಣಪ್ಪ ಸ್ವಾಮಿ ಆಶೀರ್ವಾದ ಇರೋದಕ್ಕೆ, ಅವ್ರ ಆಶೀರ್ವಾದದಿಂದ ಧರ್ಮಸ್ಥಳ ನಡನುಡಿಗಳೆಲ್ಲ ನಡೀತಾ ಇದೆ. ಸತ್ಯ ಅನ್ನೋದು ಇಲ್ಲಿ ಜಾಸ್ತಿ ಇದೆ, ಕಡಿಮೆ ಇಲ್ಲ. ಈ ಮಾತಾಡೋದು ಏನಾಗಿದೆ ಅಂದ್ರೆ ಸುಳ್ಳು ಜಾಸ್ತಿ ಆಗೋಗ್ಬಿಟ್ಟಿದೆ. ಬಟ್ಟೆಗೆ ಜಾಸ್ತಿ, ಇಲ್ಲೆಲ್ಲ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಬಂದು ಇಲ್ಲಿ ಸತ್ಯವಾಗ್ಲೂ ಮಂಜುನಾಥ ಸ್ವಾಮಿ ಆಶೀರ್ವಾದ ತುಂಬಾ ಚೆನ್ನಾಗಿದೆ, ನಮಗೆ ನಂಬಿಕೆ ಜಾಸ್ತಿ ಇದೆ. ಅದಕ್ಕೆ ನಾವು ಕುಟುಂಬ ಸಮೇತ ಬಂದಿದ್ದೀವಿ. ಈಗ ತನಿಖೆ ನಡೀತದೆ. ಅನಾಮ ವ್ಯಕ್ತಿ ಹೇಳಿದ ಹೇಳಿಕೆಯಿಂದಾಗಿ ತನಿಖೆ ನಡೀತಾ ಇದೆ. ಈ ಬಗ್ಗೆ ಹೇಳ್ತೀರಿ? ನಾನು ಹೇಳಿದ ತಪ್ಪು ಅಂತ ನಾನು ಹೇಳ್ತೀನಲ್ಲ, ಅದು ಸರಿ ಇಲ್ಲ. ಅದು ಆ ತನಿಖೆ ಮಾಡ್ತಿರೋದು ತಪ್ಪು. ಯಾಕೆಂದ್ರೆ ಯಾರೋ ಒಬ್ಬ ಮಾಡಿರೋ ತಪ್ಪಿಗೆ ಈಗ ಧರ್ಮಸ್ಥಳಕ್ಕೆ ವೇಂದ್ರಗಡೆ ಮೇಲೆ ಅಪಮಾನ ಸೇರಿ ಮಾಡ್ತಾ ಇರಲ್ಲ, ಅದು ಬಹಳ ತಪ್ಪಿದೆ. ಅದು ಅದ್ರ ಬಗ್ಗೆ ನಾವು ಒಪ್ಪಲ್ಲ. ಅದು ನೀವೇನ್ ಹೇಳ್ತೀರಿ? ಈಗ ನೀವು ಕೂಡ ಭಕ್ತಾದಿಗಳಲ್ಲಿ ಬರುವಂತ ಭಕ್ತಾದಿಗಳು ಒಂದಿಷ್ಟು ವಿಚಾರ ನಡೀತಾ ಇರುವಂತದ್ದು. ಈ ತನಿಖೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತ? ತನಿಖೆ ಬಗ್ಗೆ ನಮಗೆ ಅಂತ ಅಭಿಪ್ರಾಯ ಏನಿಲ್ಲ. ನಾವು ಇಲ್ಲಿ ಯಾವಾಗ್ಲೂ ವರ್ಷಾನು ಬರ್ತಾ ಇದೀವಿ. ನಾವು ದೇವರಲ್ಲಿ ನಂಬಿಕೆ ಇದೆ, ನಮಗೆ ಒಳ್ಳೇದಾಗಿದೆ. ತಾವೇನ್ ಹೇಳ್ತೀರಿ ಈ ಬಗ್ಗೆ? ಈಗ ತನಿಖೆ ಮಾಡಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸರ್ಕಾರ. ತನಿಖೆ ನಡೀಲಿ, ಎಸ್ಐಟಿ ತನಿಖೆ ನಡೀಲಿ, ಇಂಟರ್ನ್ಯಾಷನಲ್ ತನಿಖೆನ ನಡೀಲಿ. ಇಲ್ಲಿ ಏನ್ ಸತ್ಯ ಇದೆ ಅನ್ನೋದು ಎಲ್ಲರಿಗೂ ಪಬ್ಲಿಕ್ಗೂ ಗೊತ್ತಾಗ್ಲಿ. ಏನ್ ನಡೀತಾ ಇದೆ ಅನ್ನೋದು ಪಬ್ಲಿಕ್ ಗೊತ್ತಾಗ್ಲಿ. ಸತ್ಯ ಹೊರಗಡೆ ಬಂದ್ಮೇಲೆ ಸುಳ್ಳು ಸಾಕ್ಷಿ ಯಾವನ್ ಹೇಳಿದಾನೆ ಅವನಿಗೆ ಇಲ್ಲಿ ಸರ್ಕಲ್ ಅಲ್ಲಿ ನಿಲ್ಸಿ ಹೊಡೀರಿ. ಅವನಿಗೆ ಶಿಕ್ಷೆ ಹೆಂಗ್ ಕೊಡ್ಬೇಕು ಅಂತ ಹೇಳಿದ್ರೆ ಸರ್ಕಲ್ ಅಲ್ಲಿ ನಿಲ್ಸಿ ಹೊಡೆದಿ ಶಿಕ್ಷೆ ಕೊಡ್ಬೇಕು ಅವನಿಗೆ. ಅದಾಗುತ್ತಾ? ನಮ್ಮ ಇದರಲ್ಲಿ ನ್ಯಾಯ ಇದೆಯಾ? ಆಗಲ್ಲ ನಮ್ಮಲ್ಲಿ. ಯಾಕಂದ್ರೆ ದೊಡ್ಡವರೆಲ್ಲ ಇದ್ರಲ್ಲಿ ಕೈವಾಡ ಮಾಡಿ ಮುಚ್ಚಾಕ್ಬಿಡ್ತಾರೆ. ಹಾಗಾಗಿ ಇದು ತನಿಖೆ ನಡೆಯೋದ್ರಲ್ಲೂ ಅರ್ಥ ಇಲ್ಲ, ಇವ್ರು ಮಾಡೋದ್ರಲ್ಲೂ ಅಪವಾದ ಮಾಡೋದ್ರಲ್ಲೂ ಅರ್ಥ ಇಲ್ಲ. ಅನಾಮಧೇಯ ವ್ಯಕ್ತಿ ಬಂದು ಹೇಳಿಕೆ ಕೊಟ್ಟಿದ್ರಲ್ಲ, ಈ ಬಗ್ಗೆ? ಅನಾಮಧೇಯ ವ್ಯಕ್ತಿ, ಅನಾಮಧೇಯ ಅಂದ್ರೆ ಅನಾಮಧೇಯನೇ. ಅವನು ಇದು ಹೇಳಿರೋದು ನಿಜ ಅನ್ನೋದು ಏನ್ ಗ್ಯಾರಂಟಿ ಇದೆ? ಇವ್ರಿಗೇನ್ ಗ್ಯಾರಂಟಿ ಇದೆ? ಇವ್ರ ಹತ್ರ ಏನ್ ಸಾಕ್ಷಿ ಇದೆ ಅವನು ಹೇಳಿರೋ ನಿಜ ಅನ್ನೋದಕ್ಕೆ? ಏನು ಸಾಕ್ಷಿ ಇಲ್ವಲ್ಲ. ಮತ್ತೆ ಇಷ್ಟು ಸಾವಿರಾರು ಜನ ಭಕ್ತರು ಹೇಳ್ತಿರೋದು ನಿಜಾನ? ಒಬ್ಬ ವ್ಯಕ್ತಿ ಹೇಳಿರೋದು ನಿಜಾನ? ಹಂಗಾರೆ ಅದನ್ನ ಪರಾಮರ್ಶೆ ಮಾಡ್ಬೇಕು ತಾನೆ. ಅದನ್ನ ಪರಾಮರ್ಶೆ ಮಾಡಿ ಆಮೇಲೆ ತನಿಖೆ ಕೊಡ್ಬೇಕು. ಅದನ್ನ ಪರಾಮರ್ಶೆ ಮಾಡಿದಲ್ಲೇ ತನಿಖೆ ಕೊಟ್ರೆ ಅದು ಒಂದು ಪಕ್ಷಾತೀತವಾಗಿ ಮಾಡ್ದಂಗಾಗುತ್ತೆ. ಈ ಸರ್ಕಾರ ಇದಕ್ಕೆ ಅನ್ಯಾಯ ಮಾಡ್ತಿದೆ ಅನ್ನೋದು ಹಾಗಾಗುತ್ತೆ ಅಷ್ಟೇನೆ. ಸರ್ಕಾರನೇ ಕೈ ಎತ್ಕೊಂಡು ತನಿಖೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಅಂತ ಆಯ್ತಾ? ಅಷ್ಟೇನೆ. ಈಗ ಪಕ್ಷಾತೀತವಾಗಿ ತನಿಖೆ ಮಾಡ್ತಾರೆ ಅಂದ್ರೆ ಪಕ್ಷಾತೀತವಾಗಿ ತನಿಖೆ ಮಾಡ್ಲಿ. ಒಬ್ಬ ವ್ಯಕ್ತಿ ನಿಜ ಹೇಳ್ತಾನೆ, ಸಾವಿರಾರು ಜನ ಲಕ್ಷಾಂತರ ಜನ ಭಕ್ತರು ನಿಜ ಹೇಳ್ತಾರ, ಗೊತ್ತಾಗ್ಲಿ ಅಷ್ಟೇನೆ. ತರೀಕೆರೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಜನರು ಅಂದ್ರೆ ಪ್ರತಿ ವರ್ಷ ದೇವಸ್ಥಾನಕ್ಕೆ ಬರ್ತೀವಿ, ಕುಟುಂಬ ಸಮೇತ ಬರ್ತೀವಿ. ನಾವು ಹುಟ್ಟಿದ್ದೇ ದೇವರ ಆಶೀರ್ವಾದದಿಂದ. ತನಿಖೆ ನಡೆಯಲಿ, ನಿಷ್ಪಕ್ಷಪಾತವಾಗಿ ತನಿಖೆ ನಡೆದ್ರೆ ಯಾರು ತಪ್ಪು ಯಾರು ಸರಿ ಅನ್ನೋದು ಗೊತ್ತೇ ಆಗುತ್ತೆ. ಧರ್ಮಸ್ಥಳ, ಬೆಳ್ತಂಗಡಿ, ಮಂಗಳೂರಿನಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಈಗ ನಾನು ಧರ್ಮಸ್ಥಳದಲ್ಲಿದ್ದೇನೆ. ಒಂದಿಷ್ಟು ಜನ ಭಕ್ತರಿದ್ದಾರೆ, ಅವ್ರನ್ನ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರಿಗ ಪ್ರಮುಖವಾಗಿ ಎಸ್ಐಟಿ ತನಿಖೆ ಆಗ್ತಾ ಇದೆ. ಅದರಲ್ಲೂ ಕೂಡ ಅನಾಮಧೇಯ ವ್ಯಕ್ತಿಯೊಬ್ಬ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿರುವಂತಹದ್ದು. ಈ ರೀತಿ ಆಗಿದೆ, ಈ ರೀತಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಬಗ್ಗೆ ಏನ್ ಹೇಳ್ತೀರಿ? ಆದ್ರೆ ಎಸ್ಐಟಿ ತನಿಖೆ ಬಗ್ಗೆ ನಮಗೆ ಆಲ್ರೆಡಿ ಇವಾಗ ನಂಬಿಕೆ ಇದೆ. ಇವಾಗ ಎಸ್ಐಟಿ ತನಿಖೆ ಸತ್ಯ ಹೊರಗೆ ಬರ್ಬೇಕಂತ ನಾವೆಲ್ಲರೂ ಇದು ಮಾಡ್ತಿದೀವಿ. ಇವಾಗ ಅದರ ಬಗ್ಗೆ ಜಾಸ್ತಿ ಏನ್ ಹೇಳ್ಬೇಕಂತ ಇಲ್ಲ. ಎಲ್ರಿಗೂ ಗೊತ್ತಿರೋ ವಿಷಯ ಏನಂತ ಹೇಳಿದ್ರೆ ಕ್ಷೇತ್ರ ಯಾವ ತರ ಇದೆ, ಕ್ಷೇತ್ರ ನಂಬಿಕೆ ಏನು, ಅದ್ರ ಬಗ್ಗೆ ಎಲ್ಲ ಎಲ್ರಿಗೂ ಗೊತ್ತಿದೆ. ಆದ್ರೆ ಕೆಲವರು ಏನಂದ್ರೆ ಕ್ಷೇತ್ರದ ಹೆಸರು ಹಾಳು ಮಾಡ್ಲಿಕ್ಕೆ ಇದು ಮಾಡ್ತಿದ್ದಾರೆ ಬಿಟ್ರೆ ಅದ್ರಲ್ಲಿ ಅವ್ರಿಗೆ ಬೇರೆ ಏನ್ ಲಾಭನೂ ಇಲ್ಲ, ಏನಿಲ್ಲ. ಸತ್ಯ ಎಲ್ರಿಗೂ ಗೊತ್ತಿರೋ ವಿಷಯ, ಸತ್ಯ ಎಲ್ರಿಗೂ ಗೊತ್ತಿದೆ. ಕ್ಷೇತ್ರ ಯಾವ ತರ ಇದೆ, ಯಾವ ರೀತಿ ಇದೆ, ಎಲ್ರಿಗೂ ವಿಷಯ ಗೊತ್ತಿರೋದು ಕ್ಷೇತ್ರದ ಬಗ್ಗೆ. ಅದು ಕೆಲವರು ಎಲ್ಲಿದ್ದಾರೆ ಕ್ಷೇತ್ರದ ಹೆಸರು ಹಾಳು ಮಾಡಬೇಕು, ಅದು ಟಾರ್ಗೆಟ್ ಮಾಡ್ತಿದ್ದಾರೆ. ಅದು ಬಿಟ್ರೆ ಬೇರೆ ಏನಿಲ್ಲ. ಎಸ್ಐಟಿ ತನಿಖೆ ನಡೀತಾ ಇದೆ. ಅನಾಮಧೇಯ ವ್ಯಕ್ತಿ ಹೇಳಿದ ಹೇಳಿಕೆ ಬಗ್ಗೆ ಏನ್ ಮಾತಾಡ್ತೀರಿ? ಅನಾಮಧೇಯ ವ್ಯಕ್ತಿ ಹೇಳಿದ್ದು ಅಂತ ಹೇಳಿದ್ರೆ ಇಲ್ಲಿ ಹೊಳೆ ಪಕ್ಕದೆಲ್ಲ ಕೊಳೆತಂತ ಶವಗಳು ಇದ್ದು ಹೇಳಿ ಆತನ ಬಳಿ ಒಬ್ಬ ಹೇಳ್ತಿದ್ದ. ಅದು ಪೊಲೀಸರ ಜೀಪ್ ಬರ್ತಿತ್ತು, ಅವಾಗ ಬಂದು ಅದನ್ನು ಏನು ಮಾಡ್ಲಿಕ್ಕೆ ಹೂತಾಕ್ಲಿಕ್ಕೆ ಆಗುದಿದ್ದು, ತಗೊಂಡೋಗ್ಲಿಕ್ಕೆ ಆಗುದಿಲ್ಲ, ಆದ ಕಾರಣ ದಫನ ಮಾಡ್ತಿದ್ದೆ ಅಂತ ಒಬ್ಬ ಹೇಳ್ತಿದ್ದ. ಅವಾಗ ಏನೋ ಗುಪ್ತವಾಗಿ ಏನಲ್ಲ,
ಕೊಳ್ತೋಗಿದ್ದನ್ನು ಹಾಕಿದ್ದೀವಿ ತಗೊಂಡೋಗ್ಲಿಕ್ಕೆ ಆಗುದಿಲ್ಲ ಅಂತ ಹಾಗೆ ಹೇಳ್ತಿದ್ದೆ. ಇಲ್ಲಿ ಹೊಳೆ ಬದಿಯಲ್ಲಿ ಎಲ್ಲ ಸುಸೈಡ್ ಮಾಡಿ ಇದಾಗಿದ್ದೆಲ್ಲ ಹಾಗೆ ಏನು ಏಕಾಏಕಿ ಇದ್ದಲ್ಲ. ಪೊಲೀಸ್ ಗಾಡಿ ಎಲ್ಲ ಬರ್ತಿತ್ತು, ಗಮನಕ್ಕೆ ತಂದೆ ಅವಾಗ ಮಾಡ್ತಾ ಇತ್ತು ನಾವಿಲ್ಲಿ ದುಡಿತಿರೋ ಸಂದರ್ಭದಲ್ಲಿ ಅಷ್ಟೇ. ಮತ್ತೆ ಏನು ಬೇರೆ ದುರ್ದಶ ಆಗಿದ್ದು ಗೊತ್ತಿಲ್ಲ. ಸಾಕಷ್ಟು ದಿನದಿಂದ ಭಕ್ತಾದಿ ದೇವಸ್ಥಾನಕ್ಕೆ ಬರ್ತಾ ಇದ್ರಿ ತಾವು ಕೂಡ. SIT ತನಿಖೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅನಾಮಧೇಯ ವ್ಯಕ್ತಿ ಮಾತುಗಳ ಬಗ್ಗೆ ಏನ್ ಹೇಳ್ತೀರಿ ಅಂತ? SIT ತನಿಖೆಯಲ್ಲಿ ಅವನು ಅನಾಮಧೇಯ ವ್ಯಕ್ತಿ ಮಾತಾಡಿದ್ದು ಅವನು ಸಂಪೂರ್ಣ ಸುಳ್ಳು ಅಂತ ಆಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿಗ ಮುಂಚೆಲ್ಲಿ ಕೊಳೆತ ಶವ ಸಿಕ್ತಿತ್ತು, ಇಲ್ಲಿ ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಔಟ್ ಪೋಸ್ಟ್ ಇದ್ದದ್ದು, ಬೆಳ್ತಂಗಡಿಯಿಂದ ಬರ್ತಿದ್ರು. ಅದನ್ನು ಕೊಳೆತ ಸ್ಥಿತಿಯಲ್ಲಿ ಅದನ್ನು ಏನು ಮಾಡ್ಲಿಕ್ಕೆ ಆಗ್ತಿಲ್ಲ, ದಫನ ಮಾಡಬೇಕಿತ್ತು. ಹಾಗಾಗಿ SIT ತನಿಖೆ ಅದು ಬುರುಡೆಗೆ ತೆಗೆಯುವುದು ಏನೋ ಹೇಳ್ತಿದ್ದಾರೆ, ಅದೆಲ್ಲ ಸುಳ್ಳು ಅಂತ. ನಮಗೀಗ ಇರೋದು ಇಷ್ಟೇ ನಮ್ಮ ಅಭಿಪ್ರಾಯ, ಈ SIT ತನಿಖೆಯಲ್ಲಿ ಎಲ್ಲೊಮ್ಮೆ ಹೊರಗೆ ಬರಬೇಕು. ಇಲ್ಲಿ ಇದರ ಧರ್ಮಸ್ಥಳ ಮೇಲೆ ಏನು ಆಪಾದನೆ ಇದೆ ಅದೆಲ್ಲ ಒಮ್ಮೆ ಕಮ್ಮಿ ಆಗಬೇಕು, ಭಕ್ತರಿಗೆ ಒಂದು ಒಳ್ಳೆ ಸಿಹಿ ಸುದ್ದಿ ಕೊಡಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ. ನನಗೆ ಧರ್ಮಸ್ಥಳದಲ್ಲಿರತಕ್ಕಂತಹ ಆರೋಪಗಳಿದಾವೆ, ಅವೆಲ್ಲವೂ ಸುಳ್ಳು. ಇದನ್ನ ತನಿಖೆ ಮುಖಾಂತರ ಹೊರಗಡೆ ಬರಲಿ, ಅದು ಸರಿಯಾಗುತ್ತೆ. ಒಂದಲ್ಲ ಒಂದಿನ ಜನರಿಗೆ ಸತ್ಯಾಸತ್ಯಗಳು ಗೊತ್ತಾಗೇ ಆಗುತ್ತೆ ಅನ್ನೋ ಮಾತುಗಳು ಇಲ್ಲಿಗೆ ಬರುವ ಭಕ್ತಾದಿಗಳ ಮಾತು ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ಮಂಗಳೂರು. ಇರುವ ಬೆಳವಣಿಗೆಗಳ ಬಗ್ಗೆ ಧರ್ಮಸ್ಥಳದ ಜನ ಏನ್ ಹೇಳ್ತಾರೆ, ಹಾಗೆ ಧರ್ಮಸ್ಥಳಕ್ಕೆ ಬರ್ತಿರುವ ಭಕ್ತರು ಏನ್ ಹೇಳ್ತಾರೆ, ಒಂದು ತನಿಖೆ ಆಗ್ಬೇಕು ಅಂತ ಹೇಳಿ ಅನೇಕ ದಿನಗಳಿಂದ ಆಗ್ರಹ ಇತ್ತು. ಈ ತನಿಖೆ ನಡೆಯೋದ್ರಿಂದ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಬಹಿರಂಗ ಆಗತ್ತೆ ಅನ್ನೋದು ಕೂಡ ಅನೇಕರ ವಾದವಾಗಿತ್ತು. ಹಾಗಾದ್ರೆ ಪ್ರಾರಂಭವಾಗಿರುವ ತನಿಖೆ ಬಗ್ಗೆ, ಕೇಳೋಕ್ ಸಿಗ್ತಿರುವ ಆರೋಪಗಳ ಬಗ್ಗೆ ಜನ ಏನಂತಾರೆ ಅನ್ನೋದರ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಅನೇಕ ಮಂದಿ ಮಾತನಾಡಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹುಟ್ಟಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಜನ ಮಾತನಾಡಿದ್ದಾರೆ ಬಹಳ ಸ್ಪೆಸಿಫಿಕ್ ಆಗಿ. ಸದ್ಯ ಶವಗಳನ್ನ ಹುಟ್ಟಿದ ವಿಚಾರವಾಗಿ ಅನಾಮಧೇಯ ವ್ಯಕ್ತಿ ಮಾತನಾಡಿದ ವ್ಯವಸ್ಥೆಗೆ ಈಗ SIT ತನಿಖೆ ನಡೀತಾ ಇರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಧರ್ಮಸ್ಥಳಕ್ಕೆ ಬಂದಂತಹ ಭಕ್ತಾದಿಗಳ ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ತಮ್ದು ಯಾವ ಊರು, ಎಲ್ಲಿಂದ ಬಂದಿದ್ದೀರಿ ತಾವು? ಚಿಕ್ಕಮಗಳೂರು ಡಿಸ್ಟಿಕ್ ತರೀಕೆರೆ ಅಂತ ಹೇಳಿ. ನಾವು ಇಲ್ಲಿ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಗೆ ಹೆಚ್ಚು ಕಡಿಮೆ ನನಗೆ ಗೊತ್ತಿಂಗೆ ನಾನು 3 ವರ್ಷ ಹುಡುಗಿಯಿಂದ ನಮ್ಮ ತಂದೆ ತಾಯಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ಸತ್ಯ ನುಡಿಗಳೆಲ್ಲ ಜಾಸ್ತಿ ಇದೆ. ಆದ್ರೆ ನಾನು ಹುಟ್ಟಿರೋದೇ ಅಣ್ಣಪ್ಪ ಸ್ವಾಮಿ ಆಶೀರ್ವಾದದಿಂದ ಹುಟ್ಟಿರೋ, ನನ್ನ ಹೆಸರು ಅಣ್ಣಪ್ಪ ಅಂತ ಹೇಳಿ. ಆದ್ರೆ ಯಾರು ಇದು ಮಾತಾಡ್ತಾರೆ ಅಂತ ಹೇಳಿ ನಾವು ಕೇಳಕ್ ರೆಡಿ ಇಲ್ಲ. ಹೆಗಡೆ ಇದಾರೆ ಅಂತ ಹೇಳಿದ್ರೆ ಅಣ್ಣಪ್ಪ ಸ್ವಾಮಿ ಆಶೀರ್ವಾದ ಇರೋದಕ್ಕೆ, ಅವ್ರ ಆಶೀರ್ವಾದದಿಂದ ಇವತ್ತು ಧರ್ಮಸ್ಥಳ ನಡನುಡಿಗಳೆಲ್ಲ ನಡೀತಾ ಇದೆ. ಸತ್ಯ ಇಲ್ಲಿ ಜಾಸ್ತಿ ಇದೆ, ಕಡಿಮೆ ಇಲ್ಲ. ಈ ಮಾತಾಡೋದು ಏನಾಗಿದೆ ಅಂದ್ರೆ ಸುಳ್ಳು ಜಾಸ್ತಿ ಆಗೋಗ್ಬಿಟ್ಟಿದೆ. ಹೊಟ್ಟೆಗೆ ಜಾಸ್ತಿ ಇಲ್ಲೆಲ್ಲ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಬಂದು ಇಲ್ಲಿ ಸತ್ಯವಾಗ್ಲೂ ಮಂಜುನಾಥ ಸ್ವಾಮಿ ಆಶೀರ್ವಾದ ತುಂಬಾ ಚೆನ್ನಾಗಿದೆ, ನಮಗೆ ನಂಬಿಕೆ ಜಾಸ್ತಿ ಇದೆ. ಅದಕ್ಕೆ ನಾವು ಕುಟುಂಬ ಸಮೇತ ಬಂದಿದ್ದೀವಿ. ಈಗ ತನಿಖೆ ನಡೀತದೆ, ಅನಾಮ ವ್ಯಕ್ತಿ ಹೇಳಿದ ಹೇಳಿಕೆಯಿಂದಾಗಿ ತನಿಖೆ ನಡೀತಾ ಇದೆ. ಈ ಬಗ್ಗೆ ಹೇಳ್ತೀರಿ? ನಾನು ಹೇಳಿದ ತಪ್ಪು ಅಂತ ನಾನು ಹೇಳ್ತೀನಲ್ಲ, ಅದು ಸರಿ ಇಲ್ಲ. ಅದು ಆ ತನಿಖೆ ಮಾಡ್ತಿರೋದು ತಪ್ಪು. ಯಾಕೆಂದ್ರೆ ಯಾರೋ ಒಬ್ಬ ಮಾಡಿರೋ ತಪ್ಪಿಗೆ ಈಗ ಧರ್ಮಸ್ಥಳಕ್ಕೆ ಯುಗಂಧಗಳ ಮೇಲೆ ಅಪಮಾನ ಸೇರಿ ಮಾಡ್ತಾ ಇರಲ್ಲ, ಅದು ಬಹಳ ತಪ್ಪಿದೆ. ಅದು ಅದ್ರ ಬಗ್ಗೆ ನಾವು ಒಪ್ಪಲ್ಲ. ಅದು ನೀವೇನ್ ಹೇಳ್ತೀರಿ? ಈಗ ನೀವು ಕೂಡ ಭಕ್ತಾದಿಗಳಲ್ಲಿ ಬರುವಂತ ಭಕ್ತಾದಿಗಳು ಒಂದಿಷ್ಟು ವಿಚಾರ ನಡೀತಾ ಇರುವಂತದ್ದು.